ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಇವರ ವತಿಯಿಂದ ನಮ್ಮ SK ಪಬ್ಲಿಕ್ ಶಾಲೆ ಬೊಮ್ಮಸಂದ್ರ ಆನೇಕಲ್ ಬೆಂಗಳೂರು ಇಲ್ಲಿ ಇದು 3ನೇ ಕಾರ್ಯಕ್ರಮ. ಶಾಲೆಗಳೆಡೆಗೆ ವಚನಗಳ ನಡಿಗೆ ಎಂಬ ಕಾರ್ಯಕ್ರಮವನ್ನು ಈ ದಿನ ಉದ್ಘಾಟನೆ ಮಾಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಮತಿ ಶಾರದಾ ಮತ್ತು ಶ್ರೀ ಸಿದ್ದರಾಮಣ್ಣನವರವರು ಮತ್ತು ಶ್ರೀಮತಿ ವನಜಾಕ್ಷಮ್ಮ ಮತ್ತು ಶ್ರೀಮತಿ ಸವಿತಾ ಸಿ ಜಂಬಗಿಯವರೇ, ಹಾಗೆ ಶರಣ ವಿಶ್ವ ವಚನ ಫೌಂಡೇಶನ್ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಮತಿ ರೂಪಾರವರೇ, ಕುಮಾರಸ್ವಾಮಿ ಅವರೇ, ಈ ಕಾರ್ಯಕ್ರಮಗಳನ್ನು 121 ಮುಗಿಸಿ 122ನೇ ಕಾರ್ಯಕ್ರಮದತ್ತ ತಂದಿರತಕ್ಕಂಥ ಮತ್ತು ಈ ಕಾರ್ಯಕ್ರಮಗಳಿಗೆ ಆಸರೆಯಾಗಿರ್ತಕ್ಕಂಥ ಶ್ರೀಮತಿ ಶಾರದಾ ಸಿದ್ದರಾಮಣ್ಣನವರು ಮತ್ತು ಸಿದ್ದರಾಮಣ್ಣನವರು, ಹಾಗೆ ವಂಜಾಕ್ಷಮ್ಮ, ಸವಿತಾ ಮೇಡಮ್ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಮತ್ತು ಈ ಕಾರ್ಯಕ್ರಮಗಳನ್ನು ಶಾಲೆಗಳತ್ತ ತೆಗೆದುಕೊಂಡೋಗಿ ಅವನ್ನು ಪಸರಿಸ್ತಾ ಇರತಕ್ಕಂಥ ಕುಮಾರಸ್ವಾಮಿ ಅವರೇ ಮತ್ತು ರೂಪಾ ಮೇಡಮ್ ಅವರೇ, ಹಾಗೂ ಇಲ್ಲಿ ಈ ಕಾರ್ಯಕ್ರಮಕ್ಕೆ ನೆರೆದಿರ್ತಕ್ಕಂಥ ನನ್ನೆಲ್ಲ ಶಿಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮಕ್ಕೆ ವಚನ ಗಾಯನ ಆಡಲಿಕ್ಕೆ ಬಂದಿರತಕ್ಕಂಥ ವಿಶೇಷವಾಗಿ ಎಲ್ಲ ವಚನಾರ್ಥಿಗಳೇ. ಶಾಲೆಗಳಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳು ನಡೆಯುತ್ತೆ. ಅದನ್ನು ಮತ್ತೆ ಮುಂದಿನ ಕಾರ್ಯಕ್ರಮ ಬರುವಷ್ಟೊತ್ತಿಗೆ ನಾವು ಮರೆತು ಬಿಡ್ತೀವಿ. ಆದರೆ ಶಾಲೆಗಳಲ್ಲಿ ನಡೆದಂಥ ಕೆಲವು ಕಾರ್ಯಕ್ರಮಗಳು ಜೀವನಕ್ಕೆ ಒಂದು ಮಾರ್ಗಸೂಚಿಯಾಗುತ್ತೆ ಅಂದರೆ ತಪ್ಪಾಗಲಾರ್ದು. ಅಂತಹ ಜೀವನವನ್ನು ಹುಟ್ಟಿನಾಗಿಂದ ಬದುಕಿದ್ದು ಮತ್ತೆ ಸಾಯುವವರೆಗೆ ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅಂತಕ್ಕಂಥದ್ದನ್ನ 12ನೇ ಶತಮಾನದ ಬಸವೇಶ್ವರರು ಮತ್ತು ಸಂಗಡಿಗರು ವಚನಗಳ ಮೂಲಕ ನಮಗೆ ದಾರಿದೀಪವನ್ನು ಹಾಕ್ಕೊಟ್ಟು ಹೋಗಿರ್ತಕ್ಕಂಥದ್ದು. ವಚನಗಳು ನಮಗೆ ಹೇಗೆ ದಾರಿದೀಪ ಆಗ್ತವೆ ಅಂತಕ್ಕಂಥದ್ದು, ಪ್ರತಿಯೊಂದು ವಚನದಲ್ಲೂ ಕೂಡ ನಮ್ಮ ಬದುಕು ಹೇಗಿರಬೇಕು, ನಮ್ಮ ಬದುಕನ್ನು ಹೇಗೆ ರೂಪಿಸ್ಕೊಳ್ಬೇಕು, ನಮ್ಮ ಬದುಕನ್ನು ಹೇಗೆ ಖುಷಿಯಾಗಿ ನಾವು ಬದುಕಿ ಸಾಯಬೇಕು ಅಂತಕ್ಕಂಥದ್ದನ್ನು ವಚನಗಳ ಮೂಲಕ 12ನೇ ಶತಮಾನದಲ್ಲಿ ನಮಗೆ ತಿಳಿಸ್ಕೊಟ್ಟು ಹೋಗಿರ್ತಕ್ಕಂಥವ್ರು ನಮ್ಮ ಹಿರಿಯರು. ಹಾಗೆ 12ನೇ ಶತಮಾನ ಮತ್ತು 12ನೇ ಶತಮಾನದ ಬಸವೇಶ್ವರರನ್ನ ನಾವು ಯಾಕೆ ಪದೇ ಇಲ್ಲೆಲ್ಲ ನೀವು ವಿಶ್ವದ ಯಾವ ಮೂಲೆಗೆ ಹೋದರೂ ಕೂಡ ನೆನೆಸ್ತೀವಿ ಅಂದರೆ 12ನೇ ಶತಮಾನದಲ್ಲಿಯೇ ಸಂಸತ್ತನ್ನು ರಚನೆ ಮಾಡಿದಂಥವರು ಬಸವಣ್ಣನವರು. ಸಂಸತ್ ಅಂದರೆ ಗೊತ್ತಿದೆಯಾ ನಿಮಗೆ? ಪಾರ್ಲಿಮೆಂಟ್. ಮೊನ್ನೆ ರಾಮ ಮಂದಿರಕ್ಕೆ ಧರ್ಮಧ್ವಜವನ್ನು ಹಾರಿಸಿದಾಗ ಮೋದಿಯವರು ಬಸವೇಶ್ವರರ ಹೆಸರನ್ನು ತೆಗೆದುಕೊಳ್ತಾರೆ. ಯಾಕೆ ಬಸವೇಶ್ವರರ ಹೆಸರನ್ನು ತೆಗೆದುಕೊಳ್ತಾರೆ? ಯಾಕೆ ಬಸವೇಶ್ವರರನ್ನ ಜಾತಿ ಮತ ಭೇದ ಧರ್ಮ ಬಿಟ್ಟು ಎಲ್ಲರೂ ಕೂಡ ಪ್ರೀತಿಸ್ತಾರೆ? ಅವರ ವಚನಗಳನ್ನು ಹಲವಾರು ಕಡೆ ಹಾಡಿ ಮತ್ತು ಹಲವಾರು ಕಡೆ ಅವರ ವಚನಗಳ ತಾತ್ಪರ್ಯವನ್ನು ತಿಳಿಸಿ ಜೀವನಕ್ಕೆ ಮಾರ್ಗಸೂಚಿ ಆಗ್ತಾರೆ ಒಂದಷ್ಟು ಜನ. ಅಂದರೆ 12ನೇ ಶತಮಾನದ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಲಿಕ್ಕೆ ಸ್ವತಃ ಬಸವಣ್ಣನವರೇ ಮೇಲ್ಜಾತಿಯವರಾಗಿದ್ದರು, ಒಳ್ಳೆಯ ಧರ್ಮದಲ್ಲಿದ್ದರೂ ಕೂಡ ಅವರು ಅದನ್ನೆಲ್ಲ ತ್ಯಜಿಸಿ ಎಲ್ಲ ಜಾತಿಯ ಜನರನ್ನು ಒಗ್ಗೂಡಿಸ್ಲಿಕ್ಕೆ, ಇಲ್ಲಿ ಜಾತಿ ಮತ ಭೇದ ಯಾವುದೇ ರೀತಿಯಾದಂಥ ಧರ್ಮ ಮತ್ತು ಪಂಥ ಅದು ಯಾವುದೂ ಇಲ್ಲ, ನಾವೆಲ್ಲ ಒಂದೇ, ಅದು ಏನೋ ನಾವೆಲ್ಲ ಒಂದೇ ಇರ್ತಕ್ಕಂಥ ಒಂದು ಸಂದೇಶವನ್ನು ಸಾರಿದಂಥವರು ಬಸವೇಶ್ವರರು.
ಹೇಗೆ ಒಂದೇ ಇರ್ತಕ್ಕಂಥದ್ನ ನಮಗೆಲ್ಲರಿಗೂ ಕೂಡ ಒಬ್ಬನೇ ದೇವ, ಅದು ಶಿವ. ಆ ಶಿವನನ್ನ ಪೂಜಿಸಿ, ಶಿವಲಿಂಗವನ್ನ ಪೂಜಿಸಿ, ವಿಭೂತಿ ಅಂತ ನಾವು ಕರಿತೀವಿ, ವಿಭೂತಿಯನ್ನ ಧರಿಸ್ತೀವಿ ಕೂಡ. ವಿಶ್ವದಲ್ಲೇ ಶಿಕ್ಷಣವಾಗಿರ್ತಕ್ಕಂಥ ಧರಿಸಿ ನಾವು ಪ್ರತಿನಿತ್ಯ, ನೀವು ಕೂಡ ಎಷ್ಟೊಂದು ಜನ ವಿಭೂತಿಯನ್ನ ಧರಿಸಿ ಶಾಲೆಗೆ ಬರ್ತೀರಿ. ಯಾಕೆ ವಿಭೂತಿ ಧರಿಸೋದು ಅಂತ ಗೊತ್ತಿದೆಯಾ? ಗೊತ್ತಿಲ್ಲ, ಸುಮ್ಮನೆ ಧರಿಸ್ಕೊಳ್ಳೋದು ಬರೋದು. ಹೇಳ್ದೆ ವಿಭೂತಿಯನ್ನ ಧರಿಸ್ಬೇಕು ಏನಕ್ಕೆ ಅಂತಂದು ಆಮೇಲೆ ಕುಮಾರಸ್ವಾಮಿ ಸರ್ ಮಾತಾಡುವಾಗ ಹೇಳ್ತಾರೆ, ನಾನು ಹೇಳೋದಿಲ್ಲ, ಕೇಳಿಸ್ಕೊಳ್ಳಿ. ಸಿದ್ದರಾಮಣ್ಣನವ್ರ ಸರ್ ಹಲವಾರು ರೀತಿಯ ಕೆಲಸಗಳನ್ನ ಕೊಟ್ಟು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಕೇಳ್ಕೊಳ್ತಾರೆ. ಅಷ್ಟೇ ಅಲ್ಲ, ಈ ವಯಸ್ಸಿನಲ್ಲಿ ನಮಗೆ ಯಾಕೆ ಬೇಕಪ್ಪ ಅಂತಕ್ಕಂಥ ಒಂದು ವಯಸ್ಸಿನಲ್ಲಿ ಅವರು ಬಹಳ ದೂರದಿಂದ ನಮ್ಮ ಶಾಲೆಗೆ ಇವತ್ತು ಆಗಮಿಸಿ ನಿಮ್ಮನ್ನೆಲ್ಲ ನೋಡಿ ಎರಡು ಮಾತನ್ನ ಆಡಬೇಕು, ನಿಮಗೆಲ್ಲರಿಗೂ ಕೂಡ ಆಶೀರ್ವದಿಸಿ ಹೋಗ್ಬೇಕು ಅಂತ ಬಂದಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಣ್ಣ ಸರ್ ಅವರಿಗೆ, ಶಾರದಾ ಮೇಡಮ್ ಅವರಿಗೆ ನಾವು ಪ್ರೀತಿಯ ಒಂದು ಆಶೀರ್ವಾದವನ್ನ ಬೇಡ್ತಾ ಇದ್ದೀವಿ. ಅಂದರೆ ಈ ಸಂದರ್ಭದಲ್ಲಿ ತಪ್ಪಾಗಲಾರ್ದು ನಮ್ಮ ಆಶೀರ್ವಾದ ನಮಗೆ ಮತ್ತೆ ನಮ್ಮ ವಿದ್ಯಾರ್ಥಿಗಳ ಮೇಲೆ ಇರಲಿ ಸರ್ ಅಂತ ಕೇಳ್ಕೊಳ್ತೇವೆ. ಹಾಗೆ ಮತ್ತೆ ಸವಿತಾ ಸಿ ಜಗ್ಗಗಿಯವರು, ಅವರು ಕೂಡ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ನಮಗೆ ಹೊಸ ಪರಿಚಯ ಕೂಡ, ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ವಂಜಾಕ್ಷಮ್ಮ ಅವರು ಕೂಡ ಈ ಸಂದರ್ಭದಲ್ಲಿ, ಅವರು ಮತ್ತೆ ಅವ್ರ ಜೊತೆಗೆ ಇನ್ನೊಬ್ಬ ಮೇಡಮ್ ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ತುಂಬ ಹೃದಯದ, ನಿಮಗೆ ಗಾಯನವನ್ನ ಕೂಡ ಆಡಿದ್ರು, ತುಂಬಾ ಚೆನ್ನಾಗಿದೆ ವಾಯ್ಸ್ ಮೇಡಮ್ ಅವ್ರದ್ದು. ನಾನು ಅದು ಕೆಲವು ಕಾರ್ಯಕ್ರಮಗಳಲ್ಲಿ ಅವ್ರ ವಾಯ್ಸ್ ಕೇಳಿದ್ದೀನಿ, ಬಟ್ ಪರಿಚಯ ಇಲ್ಲ. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು ಕೂಡ, ವಚನ ಜ್ಯೋತಿಯನ್ನ ಹೇಳಿದ್ರು. ಹಾಗಾಗಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಲಾ ಆಡಳಿತ ಮಂಡಳಿ, ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರ ಪರವಾಗಿ ಅಭಿನಂದಿಸ್ತೇನೆ. ಈಗೇನು ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀವಿ. ಕಳೆದ 3-4 ದಿನಗಳಿಂದ ಮಕ್ಕಳೆಲ್ಲ ವಚನವನ್ನ ಕಲಿತು ವಚನ ಗಾಯನವನ್ನ ಹಾಡಲಿಕ್ಕೆ ಇಲ್ಲಿ ತಯಾರಾಗಿ ನಿಂತಿದ್ದಾರೆ. ಹಾಗಾಗಿ ವಚನ ಗಾಯನವನ್ನ ಎಲ್ಲ ವಿದ್ಯಾರ್ಥಿಗಳು ಬಹಳ ಸೊಗಸಾಗಿ ಆಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳು ಮತ್ತೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಪ್ರತಿಯೊಂದು ವಚನಗಳು ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥವು, ಮತ್ತೆ ಆ ವಚನದ ತಾತ್ಪರ್ಯ ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಬೇಕಂತ ವಿಚಾರ ಒಳಗಿರೋದ್ರಿಂದ ಎಲ್ಲರೂ ಕೂಡ ಸಾವಧಾನವಾಗಿ ಇಟ್ಟುಕೊಂಡು ಪ್ರತಿಯೊಬ್ಬರ ವಚನ ಗಾಯನವನ್ನ ಕೇಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಧನ್ಯವಾದಗಳು. ಓಂ ಶ್ರೀ ಬಸವಲಿಂಗಾಯ ನಮಃ.